Welcome back to my classes. Yesterday classes discuss about is a strong acid and a weak acid and strong base and weak bases. Yes, now we study about strong acid and bases solutions ಅಂತೇಳಿ ನೋಡೋಣ. ಹಂಗಿದ್ರೆ ಕೆಲವೊಂದು ಸೊಲ್ಯೂಷನ್ಸ್ ಅಂತೇಳಿ ಕಲ್ತೀವ್ರಿ. ಎಸ್ ಹಂಗಿದ್ರ ಇಲ್ಲಿ ಫಸ್ಟ್ ಒನ್ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಲೈಫ್. ಪಿ ಎಚ್ ಅನ್ನೋದು ಲಾಸ್ಟ್ ಕ್ಲಾಸಸ್ ಒಳಗಡೆ ನೋಡಿವಿ ಏನಂತ ಯಾವ ಕಡೆ ಹೆಂಗಿರುತ್ತ ಅಂತೇಳಿ ಆಲ್ರೆಡಿ ನೋಡಿವಿ ಇಲ್ಲೇ. ಎಸ್ ಹಂಗಿದ್ರ ಪಿ ಎಚ್ ಸೆನ್ಸಿಟಿವಿಟಿ ಇನ್ ಅನಿಮಲ್ಸ್. ಹಂಗಿದ್ರ ಅನಿಮಲ್ಸ್ ಒಳಗಡೆ ಫಾರ್ ಎಕ್ಸಾಂಪಲ್ ಇನ್ ಹ್ಯೂಮನ್, ಈ ಹ್ಯೂಮನ್ ಒಳಗಡೆ ಇರುವಂತ ಪಿ ಎಚ್ ವ್ಯಾಲ್ಯೂ ಆರ್ ಪಿ ಎಚ್ ಸ್ಕೇಲ್ ಎಷ್ಟು ಇರುತ್ತೆ ಅಂತಂದ್ರೆ 7 to 7.8 ಅಂದ್ರೆ 7ರಿಂದ 7.8 ತನಕ ಇರ್ತೈತಿ ಅಂತೇಳಿ ಹೇಳ್ಬಹುದು. ಎಸ್ ಓಕೆ. ಹಂಗಿದ್ರ ಎಸ್ ಇಲ್ಲಿ ಪಿ ಎಚ್ ಸೆನ್ಸಿಟಿವಿಟಿ ಆಗ್ಬೇಕಾಯ್ತು ಅಂತಂದ್ರೆ ಫಸ್ಟ್ ಒನ್ ಎಸ್ ಎಂಜಾಯ್ಮ್. ಯಾವ ಎಂಜಾಯ್ಮ್ ಅಂತಂದ್ರೆ ಇಲ್ಲಿ ಎಸ್ ಪೆಪ್ಸಿನ್ ಎಂಜಾಯ್ಮ್ ಅಂತ ಹೇಳಿ ಕರೀತಾರ. ಹಂಗಿದ್ರ ಎಸ್ ಎಂಜಾಯ್ಮ್ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಬಹುದು ಎಲ್ಲಿ ಇನ್ ಅನಿಮಲ್ಸ್. ಹಂಗಿದ್ರೆ ಇನ್ನ ಪಿ ಎಚ್ ಎಸಿಡಿಕ್ ರೇನ್ಸ್ ಅನ್ನ ನೋಡೋಣ. ಎಸಿಡಿಕ್ ರೇನ್ಸ್ ಒಳಗಡೆ ಪಿ ಎಚ್ ವ್ಯಾಲ್ಯೂ ಹೆಂಗಿರ್ತೈತಿ ಅಂತೇಳಿ. ಎಸ್ ಪಿ ಎಚ್ ಲೆವೆಲ್ ಎಸ್ ಲೋ ಆಯ್ತು ಅಂತಂದ್ರ, ಲೋ ಅಂದ್ರೆ ಕಡಿಮೆ ಆಯ್ತು ಅಂತಂದ್ರ ಇಲ್ಲಿ ಏನ್ ಕ್ರಿಯೇಟ್ ಆಗತ್ತ ಎಸಿಡಿಕ್ ರೇನ್ ಅಂತೇಳಿ ಇರ್ತೈತಿ. ಅಂದ್ರ ಬೆಂಕಿ ಮಳಿ ಅಂತೇಳಿ ಕರೀತಾರೆ ಇನ್ ಕನ್ನಡ ಒಳಗ. ಎಸ್ಪೆಷಲಿ ಅದಕ್ಕೆ ಬೆಂಕಿ ಮಳಿ ಅಂತೇಳಿ ಅಂತಾರ. ಎಸ್ ಅದು ಎಸಿಡಿಕ್ ರೇನ್ ಆಯ್ತು ಅಂತಂದ್ರ ಪಿ ಎಚ್ ಲೆವೆಲ್ ಲೋ ಆಯ್ತು, ಎಸಿಡಿಕ್ ರೇನ್ ಆಯ್ತು ಅಂತಂದ್ರ ಅಲ್ಲಿ ಅಕ್ವಾಟಿಕ್ ಲೈಫಿಗೆ ತೊಂದರೆ ಆಗತ್ತ. ಎಸ್ ದಿಸ್ ಈಸ್ ಅ ಎಸಿಡಿಕ್ ರೇನ್ ಪಿ ಎಚ್ ಸ್ಕೇಲ್ ಆರ್ ಪಿ ಎಚ್ ವ್ಯಾಲ್ಯೂ ಅಂತೇಳಿ ಕರಿಬಹುದು. ಎಸ್ ದಿಸ್ ಈಸ್ ಒನ್ ಟೈಪ್ ಅಕ್ವಾಟಿಕ್ ಲೈಫ್ ಅಂದ್ರ ಜಲಚರ ಜೀವಿಗಳು ಏನಾಗ್ತಾವ ಹಾಳಾಗ್ತಾವು ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಒನ್ ಸಾಯಿಲ್ ಅಂಡ್ ಪ್ಲಾಂಟ್ ಪಿ ಎಚ್. ಸಾಯಿಲ್ ಒಳಗಡೆ ಯಾವ ಪಿ ಎಚ್ ಹೆಂಗ, ನೆಕ್ಸ್ಟ್ ಒನ್ ಪ್ಲಾಂಟ್ ಸಿಸ್ಟಮ್ಸ್ ಒಳಗಡೆ ಪಿ ಎಚ್ ಯಾವ ಟೈಪ್ ಇರ್ತೈತಿ ಅಂತ ನೋಡೋಣ. ಎಸ್ ಸಾಯಿಲ್ ಡಿಫರೆಂಟ್ ಏರಿಯಾ ಎಸ್ ಡಿಫರೆಂಟ್ ಪಿ ಎಚ್. ಡಿಫರೆಂಟ್ ಏರಿಯಾಸ್ ಸಾಯಿಲ್ ಹ್ಯಾವ್ ಡಿಫರೆಂಟ್ ಪಿ ಎಚ್ ಅಂದ್ರ ಬೇರೆ ಬೇರೆ ಸಾಯಿಲ್ ಬೇರೆ ಬೇರೆ ಪಿ ಎಚ್ ಅನ್ನ ಹೊಂದಿರ್ತೈತಿ. ಹಂಗಿದ್ರ ಇಲ್ಲಿ ನೋಡ್ಬೇಕು ಪಿ ಎಚ್ ವ್ಯಾಲ್ಯೂ ಚೇಂಜಸ್ ಮಾಡ್ಕೋಬೇಕಾಯ್ತು ಅಂತಂದ್ರ ಕೆಲವೊಂದ್ ಕಡೆ ಕಡಿಮೆ ಪಿ ಎಚ್ ಇರುತ್ತ, ಕೆಲವೊಂದ್ ಕಡೆ ಹೆಚ್ಚು ಪಿ ಎಚ್ ಇರುತ್ತ. ಹಂಗಿದ್ರೆ ಕೆಲವೊಂದ್ ಕಡೆ ಕಡಿಮೆ ಪಿ ಎಚ್ ಇದ್ದಲ್ಲೇ, ಕಡಿಮೆ ಲೋ ಲೆವೆಲ್ ಪಿ ಎಚ್ ಇದ್ದಲ್ಲೇ ಎಸ್ ಹಂಗಿದ್ರ ಆ ಸಾಯಿಲ್ ಒಳಗಡೆ ಇನ್ನೊಂದು ಯಾವ್ದಾದ್ರು ಆಕ್ಸೈಡ್ಸ್ ಸೇರಿಸ್ಬೇಕಾಕತಿ, ಅಸಿಡ್ಸ್ ಅನ್ನ ಸೇರಿಸ್ಬೇಕಾಕತಿ. ಹಂಗಿದ್ರ ಇಲ್ಲಿ ಬರುವಂತದ್ದು ಯಾವುದು ಅಂತಂದ್ರ ಎಸ್ ಎಸ್ಪೆಷಲಿ ಬೇಸಿಕ್ ಅನ್ನುವಂಥದ್ದು ಸೇರಿಸ್ಬೇಕಾಕತಿ. ಹಂಗಿದ್ರ ಕ್ಯಾಲ್ಸಿಯಂ ಆಕ್ಸೈಡ್, ವಾಟ್ ಈಸ್ ಅ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಸೇರಿಸ್ಬೇಕಾಕತಿ. ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತಂದ್ರ ಎಸ್ ಸಾರಿ ಪಿ ಎಚ್ ವ್ಯಾಲ್ಯೂ ಕಡಿಮೆ ಇತ್ತು ಅಂತಂದ್ರೆ ಏನೂ ಬೆಳೆಯೋದಿಲ್ಲ. ಹೀಗಾಗಿ ಕ್ಯಾಲ್ಸಿಯಂ ಎಸ್ ಆಕ್ಸೈಡ್ ಅನ್ನ ಸೇರಿಸ್ತೀವಿ. ನೆಕ್ಸ್ಟ್ ಒನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸ್ತೀವಿ ಆ ಸಾಯಿಲ್ ಒಳಗಡೆ. ಹಿಂಗಾಗಿ ಅಲ್ಲಿ ಯಾವ್ದಾದ್ರು ಪ್ಲಾಂಟೇಶನ್ಸ್ ಬೆಳಿಬಹುದು ಪಿ ಎಚ್ ವ್ಯಾಲ್ಯೂ ಕಡಿಮೆ ಇದ್ದಾಗ. ಎಸ್ ನೆಕ್ಸ್ಟ್ ಒಂದು ಪಿ ಎಚ್ ವ್ಯಾಲ್ಯೂ ಹೆಚ್ಚಿತ್ತು ಯಾವ್ದಾದ್ರು ಒಂದು ಸಾಯಿಲ್ ಒಳಗಡೆ ಪಿ ಎಚ್ ವ್ಯಾಲ್ಯೂ ಹೆಚ್ಚಿತ್ತು ಅಂತಂದ್ರ ಎಸ್ ಅಲ್ಲಿ ಯಾವ್ದೋ ಒಂದು ಬೇಸ್ ಅನ್ನ ಸೇರಿಸ್ತೀವಿ. ದಟ್ ಇಸ್ ಅಸಿಡಿಕ್ ಸಬ್ಸ್ಟೆನ್ಸಸ್. ಆಲ್ ಆರ್ ಅಸಿಡಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ಕರಿತೀವಿ. ಹಂಗಿದ್ರ ಅಲ್ಲಿ ಸಲ್ಫರಿಕ್ ಅಸಿಡ್ H2SO4 ಅಂತ ಹೇಳಿ ಬರ್ತೈತಿ ನೋಡ್ರಿ, ಸಲ್ಫರಿಕ್ ಅಸಿಡ್ ಅನ್ನ ಹಾಕ್ತಿವಿ. ನೆಕ್ಸ್ಟ್ ಒನ್ ಎಸ್ Al2 ಎಸ್ ಅಲ್ಯೂಮಿನಿಯಂ ಹಾಕ್ತಾರ ಅಂತೇಳಿ. ಈ ಟೈಪ್ ಸಾಯಿಲ್ ಪಿ ಎಚ್ ವ್ಯಾಲ್ಯೂ ಇನ್ಕ್ರೀಸಸ್ ಅಂಡ್ ಡಿಕ್ರೀಸಸ್ ಇನ್ ಸಾಯಿಲ್ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಒನ್ ಪಿ ಎಚ್ ಇನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಬರ್ತೈತಿ ನೋಡ್ರಿ. ಡೈಜೆಸ್ಟಿವ್ ಸಿಸ್ಟಮ್ ಎಸ್ಪೆಷಲಿ ಎಸ್ ಪೆಪ್ಸಿನ್ ರಿಂದ ರೆಡಿ ಆದಂತದ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ರೆ ನಮ್ಮ ಒಳಗಡೆ ಈಗ ಏನಾದ್ರೂ ನಾವು ತಿಂದಿವಿ ಅಂತಂದ್ರೆ ಎದಿ ಉರಿಯುತ್ತ ಅಂತಂದ್ರ ಅಂದ್ರ ಉಳಿಸುಡ್ದಂಗ ಆಗತ್ತ ಅಂತ ಹೇಳಿ ಕರೀತಾರ. ಎಸ್ ಹಂಗಿದ್ರ ಅಲ್ಲಿ HCl ಎಸಿಡಿಟಿ ಆಕೈತಿ ಅಂತಾರ. ಎಸಿಡಿಟಿ ಆಗಿ ಫೇನ್ ಆಗುವಂತದ. ಹಂಗಿದ್ರೆ ಇಲ್ಲಿ ಏನಾಗತ್ತ ಎಸ್ಪೆಷಲಿ ಪಿ ಎಚ್ HCl ಹೈ ಇರುತ್ತ ಅಂತೇಳಿ, HCl ಹೈ ಇರುತ್ತ. ಹಿಂಗಾಗಿ ಎಸ್ ಎಸಿಡಿಟಿ ಆಗುವಂತ ಒಂದು ಸಿಸ್ಟಮೆಟಿಕ್. ಇಲ್ಲಿ ಎಸ್ ಎಸಿಡಿಟಿ ಆಗಬಾರದು ಅಂತಂದ್ರ ಆಂಟ್ ಅಸಿಡ್ಸ್ ಆಂಟ್ ಅಸಿಡ್ಸ್ ಅಂತ ಕರೀತಾರ. ದಟ್ ಈಸ್ ಒನ್ ಆಫ್ ದಿ ಟ್ಯಾಬ್ಲೆಟ್ ಆರ್ ಒನ್ ಆಫ್ ದಿ ಎಸ್ ಔಷಧ ಅಂತೇಳಿ ಅನ್ಬಹುದು.
ದಟ್ ಇಸ್ ಕಾಲ್ಡ್ ಆಂಟ್ ಅಸಿಡ್ಸ್ ಅಂತೇಳಿ ಕರೀತಾರೆ. ಎಸ್ಪೆಷಲಿ ಎಸ್ ಮಿಲ್ಕ್ ಮ್ಯಾಗ್ನೆಸಿಯಂ ಅನ್ನುವಂಥದ್ರಿಂದ ತಗೋತಾರ ಅಂತ. ಎಸ್ಪೆಷಲಿ ದಟ್ ಇಸ್ ಆಂಟ್ ಅಸಿಡ್ಸ್ ಅನ್ನ ಮಿಲ್ಕ್ ಮ್ಯಾಗ್ನೆಸಿಯಂ ಅಂತೇಳಿ ಕರೀತಾರ. ಎಸ್ ದಿಸ್ ಇಸ್ ಅ ಪಿ ಎಚ್ ಇನ್ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿ ಒಳಗಡೆ ಪಿ ಎಚ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಪಿ ಎಚ್ ಹೆಂಗ್ ವರ್ಕ್ ಮಾಡ್ತೈತಿ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಒನ್ ಟೂತ್ ಡಿಕೆ. ಈ ಹಲ್ಲಿನ ಒಳಗಡೆ ಟೂತ್ ಡಿಕೆ ಅಂತ ಹೇಳಿ ಅಂದ್ರೆ ಡೆಂಟಲ್ ಕ್ಯಾರಿಯರ್. ಎಸ್ ಯಾವ್ದಾದ್ರು ಒಂದು ಪದಾರ್ಥನ ನಾವು ತಿಂದ್ವಿ ಅಂತಂದ್ರ ಅದ್ರೊಳಗಡೆ ಇಲ್ಲಿ ಹಲ್ಲುಗಳ ಒಳಗಡೆ ಏನಾದ್ರು ಕಸರು ಸಿಕ್ಕೊಳ್ತೈತಿ, ಯಾವ್ದಾದ್ರು ಒಂದು ಮೆಟೀರಿಯಲ್ಸ್ ಸಿಕ್ಕೊಳ್ತೈತಿ. ಸಬ್ ಫುಡ್ ಸಬ್ಸ್ಟೆನ್ಸಸ್ ಸ್ಟಕ್ ಇನ್ ಬಿಟ್ವೀನ್ ದ ಟೀತ್. ಆ ಟೀತ್ ಒಳಗಡೆ ಸಿಕ್ಕೊಳ್ತೈತಿ. ಎಸ್ ಸಿಕ್ಕೊಂಡ ತಕ್ಷಣ ಅಲ್ಲಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗತ್ತಾವ. ಎಸ್ ಬ್ಯಾಕ್ಟೀರಿಯಾ ಕನ್ಸ್ಯೂಮ್ ಫುಡ್ ಅಂಡ್ ಪ್ರೊಡ್ಯೂಸ್ ಅಸಿಡ್ಸ್. ಎಸ್ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿ ಆ ಬ್ಯಾಕ್ಟೀರಿಯಾಸ್ ಏನ್ ಮಾಡ್ತಾವ, ಅಸಿಡ್ ಅನ್ನ ಬಿಡುಗಡೆ ಮಾಡ್ತಾವ. ಎಸ್ ದಟ್ ಈಸ್ ಅಸಿಡ್ಸ್ ಲೋವರ್ ಮೌತ್ ಪಿ ಎಚ್ ವ್ಯಾಲ್ಯೂ. ಎಸ್ ಅಂದ್ರ ಆ ಪಿ ಎಚ್ ವ್ಯಾಲ್ಯೂ ಅನ್ನ ಈ ಮೌತ್ ಒಳಗಡೆ ಕಡಿಮೆ ಮಾಡುವಂತದ್ದು. ಹಿಂಗಾಗಿ ಎಸ್ ಇನ್ ಟೀತ್ ಆರ ಬಾಯಿ ಒಳಗಡೆ ಏನಾಗತ್ತೆ, ಎನಾಮಲ್ ಕೊರೋಜನ್ ಅಂತೇಳಿ ಕರೀತಾರ. ಎಸ್ಪೆಷಲಿ ಎನಾಮಲ್ ಕೊರೋಜನ್ ಅಂತೇಳಿ ಕರೀತಾರ. ಅದು ಕ್ರಿಯೇಟ್ ಆಗುವಂತದ್ದು ಅಂದ್ರೆ ಟೂತ್ ಡಿಕೆ. ಎಸ್ ಪಿ ಎಚ್ ಅಂತೇಳಿ ಕರಿಬಹುದು. ಪಿ ಎಚ್ ವ್ಯಾಲ್ಯೂ ಕಡಿಮೆ ಆಯ್ತು ಅಂತಂದ್ರ ದಟ್ ಈಸ್ ಕ್ರಿಯೇಟೆಡ್ ಎನಾಮಲ್ ಕರೋಜನ್. ಅಂದ್ರ ಏನೋ ಒಂದ ಬಾಯಿ ಹುಳಿ ಅಥವಾ ಯಾವ ಒಂದ್ ಟೈಪ್ ಕೈ ಅಂತೇಳಿ ಕರಿತಾರೋ ಆ ಟೈಪ್ ಆಗುವಂತದ್ದು. ನೆಕ್ಸ್ಟ್ ಒಂದು ಸೆಲ್ಫ್ ಡಿಫೆನ್ಸ್ ಅಂತೇಳಿ ಕರಿತೀವಿ. ಎಸ್ಪೆಷಲಿ ನಾವು ನೋಡಿರ್ತೀವಿ ಕೆಲವೊಂದು ಜೇನು ಹುಳುಗಳ, ನೆಕ್ಸ್ಟ್ ಒನ್ ಕಂಜೂರಿ, ಇರುವೆ, ಅದು ಇದು ಅಂತೇಳಿ ನೋಡಿರ್ತೀವಿ. ಅವೆಲ್ಲ ಸೆಲ್ಫ್ ಡಿಫೆನ್ಸ್ ಅಸಿಡಿಕ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಹಂಗಿದ್ರ ಇಲ್ಲಿ ಬಿ ಅಂತೇಳಿ ಒಂದು ನೋಡಿವಿ. ಎಸ್ ಬಿ ಅಂದ್ರೆ ಜೇನು ಹುಳ ಯಾವ್ದನ್ನ ಬಿಡುಗಡೆ ಮಾಡ್ತೈತಿ, ಫಾರ್ಮಿಕ್ ಅಸಿಡ್ ಅನ್ನ ಬಿಡುಗಡೆ ಮಾಡ್ತೈತಿ. ಎಸ್ ಎಸ್ಪೆಷಲಿ ಫಾರ್ಮಿಕ್ ಅಸಿಡ್ HCOOH ಅಂತೇಳಿ ಕರೀತಾರ. HO ಹೈಡ್ರಾಕ್ಸೈಡ್ ಅಂತೇಳಿ ಕರೀತಾರ. ನೆಕ್ಸ್ಟ್ ಒನ್ ನೆಟಲ್ ಅಂತೇಳಿ ಬರ್ತೈತ್ರಿ ಇನ್ನೊಂದ. ಮೆಥನಾಯಿಕ್ ಅಸಿಡ್ ಅಂತೇಳಿ ಬಿಡುಗಡೆ ಮಾಡತ್ತ. ಹಿಂಗಾಗಿ ಈ ಬಿ ಏನಾದ್ರು ಜೇನುಹುಳ ಕಡಿತು ಅಂತಂದ್ರೆ ಸ್ವಲ್ಪ ಅಲ್ಲಿ ಕೆರಕಟ್ ಹತ್ತತ್ತ, ಏನೋ ಒಂದು ಗುಳ್ಳಿ ಹೇಳತ್ತ, ಏನೋ ಒಂದು ಆಗತ್ತ. ಯಾಕೆ ಆಗತ್ತ ಅಂತಂದ್ರೆ ದಟ್ ಈಸ್ ಅ ಫಾರ್ಮಿಕ್ ಅಸಿಡ್ ಅಂತೇಳಿ ಕರಿಬಹುದು. ನೆಟಲ್ ಅನ್ನುವಂತ ಒಂದು ಪ್ಲಾಂಟ್ ಮೆಥನಾಯಿಕ್ ಅಸಿಡ್ ಅನ್ನ ಬಿಡುಗಡೆ ಮಾಡಿತು ಅಂತಂದ್ರ ಅಕಸ್ಮಾತ್ ಅದು ಆ ಪ್ಲಾಂಟ್ ಲೀವ್ಸ್ ಅಥವಾ ಎಲಿ ಏನಾದ್ರು ನಮ್ಮ ಮೇಲ್ಗಡೆ ಹಾಯ್ದು ಹೋಯ್ತು ಅಂತಂದ್ರೆ ಸ್ವಲ್ಪ ಹಚ್ಕೊಂಡಿವಿ ಅಂತಂದ್ರೆ ಕೆರಕಟ್ ಹತ್ತತ್ತ ಅಂತೇಳಿ ಹೇಳ್ತಾರ. ದಟ್ ಈಸ್ ಒನ್ ಆಫ್ ದಿ ಅಸಿಡಿಕ್ ಪ್ಲಾಂಟ್ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಒನ್ ಸಮೋನ್ ಸೋರ್ಸಸ್ ಹೌ ಟು ಪ್ರೊಡ್ಯೂಸ್ ಅಸಿಡ್. ಯಾವ ಟೈಪ್ ಯಾವ್ಯಾವ್ದು ಅನಿಮಲ್ಸ್ ಅಥವಾ ಯಾವ ಇನ್ಸೆಕ್ಟ್ ಯಾವ ಪ್ಲಾಂಟ್ ಯಾವ ಸಬ್ಸ್ಟೆನ್ಸಸ್ ಯಾವ್ದು ಅಸಿಡ್ ಅನ್ನ ಬಿಡುಗಡೆ ಮಾಡ್ತಾವು ಅಂತೇಳಿ ನೋಡ್ಕೊಂತ ಹೋಗೋಣ. ವಿನೆಗರ್ ಎಸ್ಪೆಷಲಿ ಅವರ ಬೇಕರಿ ಐಟಮ್ ಅಂತೇಳಿ ಕರೀತಾರ. ದಟ್ ಈಸ್ ಅಸಿಟಿಕ್ ಅಸಿಡ್ ಅನ್ನ ಬಿಡುಗಡೆ ಮಾಡುವಂತದ್ದು ವಿನೆಗರ್. ನೆಕ್ಸ್ಟ್ ಒನ್ ಆರೆಂಜ್ ಆರ್ ಲೆಮನ್. ಲಿಂಬಿಕಾಯಿ ಅಂತೇಳಿ ಕರಿತೀವಲ್ಲ, ಆ ಲಿಂಬಿಕಾಯಿ ಸಿಟ್ರಿಕ್ ಅಸಿಡ್ ಅನ್ನ ಬಿಡುಗಡೆ ಮಾಡುವಂತದ್ದು. ಸಿಟ್ರಿಕ್ ಅಸಿಡ್ ಅನ್ನ ಬಿಡುಗಡೆ ಮಾಡ್ತದೆ. ನೆಕ್ಸ್ಟ್ ಒನ್ ಟೆಮರಿಂಡ್ ಅಂತೇಳಿ ಕರೀತಾರ. ಎಸ್ಪೆಷಲಿ ಹುಣಸೆ ಮರ ಅಂತೇಳಿ ಕರಿತೀವಿ. ಆ ಹುಣಸೆ ಮರ ನಾವು ಬಾಯಿ ಒಳಗಡೆ ಇಟ್ಟು ಕೂಡಲೇ ಅದು ಒನ್ ಟೈಪ್ ಎಂಜಾಯ್ಮೆಂಟ್ ಕ್ರಿಯೇಟ್ ಆಗತ್ತ, ಅಂದ್ರ ಒಳಗಡೆ ನೀರ್ ಬರುತ್ತ. ದಟ್ ಈಸ್ ಪ್ರೊಡ್ಯೂಸ್ ಟಾರ್ಟಾರಿಕ್ ಅಸಿಡ್ ಅನ್ನ ಬಿಡುಗಡೆ ಮಾಡುತ್ತ. ನೆಕ್ಸ್ಟ್ ಒಂದು ಟೊಮ್ಯಾಟೊ ನೋಡಿರ್ತೀವಿ, ಟೊಮ್ಯಾಟೊ ಅಂತೇಳಿ ದಟ್ ಈಸ್ ಆಕ್ಸಾಲಿಕ್ ಅಸಿಡ್ ಅನ್ನ ಬಿಡುಗಡೆ ಮಾಡುವಂತದ್ದು. ನೆಕ್ಸ್ಟ್ ಒನ್ ಕರ್ಡ್ ಅಂದ್ರ ಸೋರ್ ಮಿಲ್ಕ್ ಅಂತೇಳಿ ಕರಿತೀವಿ. ಸೋರ್ ಮಿಲ್ಕ್ ಆರ್ ಕರ್ಡ್ ಲ್ಯಾಕ್ಟಿಕ್ ಅಸಿಡ್ ಇರುತ್ತೆ ಅದ್ರೊಳಗಡೆ. ಹಿಂಗಾಗಿ ಅದು ಹುಳಿ ಸೋರ್ ಟೈಪ್ ಹತ್ತತ್ತ. ನೆಕ್ಸ್ಟ್ ಒನ್ ಆಂಟ್ ಅಂತೇಳಿ ಕರಿತೀವಿ, ಇರುವೆ. ದಿಸ್ ಈಸ್ ಅ ಮೆಥನಾಯಿಕ್ ಅಸಿಡ್ ಆರ್ ದಿಸ್ ಈಸ್ ಒನ್ ಆಫ್ ದಿ ನೆಟಲ್ ಪ್ಲಾಂಟ್. ಪ್ರೊಡ್ಯೂಸ್ ಮೆಥನಾಯಿಕ್ acid. In all R produces acid. This is in today classes.